ಎಲ್ಲರಿಗೂ ಕೂಡ ನಮ್ಮ ಜ್ಞಾನ ಸಾಮ್ರಾಜ್ಯ ಕನ್ನಡ 360 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ರಿ, ಇವತ್ತಿನ ಟಾಪಿಕ್ ನಲ್ಲಿ ಏನಂದ್ರ ವಿಲೇಜ್ ಅಕೌಂಟೆಂಟ್ DAR ಮತ್ತು CAR ಹುದ್ದೆಗಳಿಗೆ ಸಂಬಂಧಪಟ್ಟಂಗ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣಂತ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡ್ರಿ. ಇದು ರೆಕಾರ್ಡೆಡ್ ವಿಡಿಯೋ ಆಗಿರ್ತದ. ಎಲ್ಲರೂ ಕೂಡ ನಾನು ಉತ್ತರಿಸುವ ಮೊದಲೇ ನೀವು ಪ್ರಶ್ನೆಗಳಿಗೆ ವಿಡಿಯೋನ ಸ್ಟಾಪ್ ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗ್ರಿ. ಕಮೆಂಟ್ ನಲ್ಲಿ ಉತ್ತರಗಳನ್ನ ಹಾಕ್ತಾ ಹೋಗ್ರಿ. ಬನ್ನಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಅಂತ. ನೋಡ್ರಿ, ಮೊದಲನೇ ಪ್ರಶ್ನೆ, ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಹೇಳ್ಯಾರ. ಹೇಳಿಕೆ 1 ನೋಡ್ರಿ, 42ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಪದಗಳನ್ನ ಸೇರಿಸಲಾಯ್ತು ಅಂತಾರ. ಹೇಳಿಕೆ 2 ನೋಡ್ರಿ, ಕೇಶವಾನಂದ ಭಾರತಿ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಎಂದು ತೀರ್ಪು ನೀಡ್ತಂತ. ನೋಡ್ರಿ, ಯಾವ ಹೇಳಿಕೆಗಳು ಸರಿಯಾಗಿ ಅಂತ ನೋಡ್ರಿ. ಹೇಳಿಕೆ ಆಪ್ಷನ್ 1 ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ಆಪ್ಷನ್ 2 ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ. ಆಪ್ಷನ್ 3 2 ಹೇಳಿಕೆಗಳು ಕೂಡ ಸರಿಯಾಗ್ಯಾವ. ಆಪ್ಷನ್ 4 2 ಹೇಳಿಕೆಗಳು ತಪ್ಪಾಗ್ಯಾವ. ಯಾವ್ದು ಸರಿ ಅಂತ ಕಮೆಂಟ್ ಮಾಡ್ರಿ. ನೋಡ್ರಿ, ಮೊನ್ನೆ ನಡೆದಲ್ಲ ಆಗಸ್ಟ್ 2ನೇ ತಾರೀಕಿನಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್, ಅದರ ಮಾದರಿಯಲ್ಲೇ ಪ್ರಶ್ನೆ ಪತ್ರಿಕೆ ಇರ್ತದ. ಆದ್ರೆ ಇವೇ ಎಕ್ಸಾಮ್ ಬರ್ತಾವಂತ ಹೇಳೋದಿಲ್ಲ. ಆದ್ರೇನು ಇದೇ ನಾ ಮೊದಲಾದ್ರೂ ಹೇಳ್ತಾ ಇದ್ದೆ, ಈಗಾದ್ರೂ ಅದನ್ನ ಹೇಳ್ತಾ ಇದ್ದೀನಿ. ಟಾಪಿಕ್ ಒಂದೇ ಇರುತ್ತೆ, ಆದ್ರೆ ಕೇಳೋ ಪ್ರಶ್ನೆ ಕೇಳೋ ರೀತಿ ಮಾತ್ರ ಚೇಂಜ್ ಇರುತ್ತೆ. ನೋಡ್ರಿ, ಯಾವ್ದು ಸರಿಯಾಗಿದೆ ಅಂದ್ರ ಹೇಳಿಕೆ 1 ಸರಿ, 2 ತಪ್ಪು. ನೆಕ್ಸ್ಟ್ ನೋಡ್ರಿ, 2ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಮೂಲಭೂತ ಹಕ್ಕುಗಳು ಮತ್ತು ವಿಧಿಗಳು. ಪಟ್ಟಿ 1ರಲ್ಲಿ ಮೂಲಭೂತ ಹಕ್ಕುಗಳದಾವ, ಪಟ್ಟಿ 2ರಲ್ಲಿ ವಿಧಿಗಳದಾವ. ನೋಡ್ರಿ, ಪಟ್ಟಿ 1ರಲ್ಲಿ ಯಾವ್ಯಾವೆಲ್ಲ ಮೂಲಭೂತ ಹಕ್ಕುಗಳದಾವ ಅಂದ್ರ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ಹಕ್ಕು, ಶಿಕ್ಷಣದ ಹಕ್ಕು, ಧಾರ್ಮಿಕ ವ್ಯವಹಾರಗಳ ನಿರ್ವಹಣಾ ಸ್ವಾತಂತ್ರ್ಯ ಮತ್ತ ಮಾನವನ ಅಕ್ರಮ ವ್ಯಾಪಾರ ನಿಷೇಧ. ನೋಡ್ರಿ, ಪಟ್ಟಿ 2ರಲ್ಲಿ ವಿಧಿ 21A, ವಿಧಿ 19, 1C, ವಿಧಿ 23, ವಿಧಿ 24 ಯಾವ್ದಕ್ಕ ಹೊಂದುತ್ತಾವ ಅಂತ ನೋಡ್ರಿ. ಯಾವ ವಿಧಿಗಳು ಯಾವ ಮೂಲಭೂತ ಹಕ್ಕುಗಳಿಗೆ ಹೊಂದುತ್ತಾವ. ನೀವು ಕಮೆಂಟ್ ಮಾಡ್ತಾ ಹೋಗ್ರಿ ಎಲ್ಲ ಪ್ರಶ್ನೆಗಳಿಗೂ ಕೂಡ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡ್ರಿ. ನಿಮಗೆ ಮತ್ತೆ ಯಾವುದರ ಬಗ್ಗೆ ಕ್ಲಾಸ್ ಮಾಡೋಣ ಅಂತ ಕಮೆಂಟ್ ನಲ್ಲಿ ತಿಳಿಸ್ರಿ. ಹಾಗೆ ಅಂದ್ರ ಚಾಪ್ಟರ್ ವೈಸ್ MCQಗಳನ್ನ ಮಾಡ್ತಾ ಹೋಗೋಣ ಅಥವಾ ಹೀಗೆ ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗೋಣ ಅಂತ ಕಮೆಂಟ್ ನಲ್ಲಿ ತಿಳಿಸ್ರಿ. ನೋಡ್ರಿ, ಸಂಘ ಸಂಸ್ಥೆಗಳ ಸ್ಥಾಪಿಸುವ ಹಕ್ಕು ಇದು ಎಷ್ಟನೇ ವಿಧಿ ಅಂದ್ರ ಇದು 19(1)C ವಿಧಿಗೆ ಆಗಿರ್ತದ. ಮತ್ತೆ ಶಿಕ್ಷಣದ ಹಕ್ಕು ಇದು 21A ವಿಧಿಯನ್ನ ಸಂಬಂಧಿಸಿದ. ಧಾರ್ಮಿಕ ವ್ಯವಹಾರಗಳ ನಿರ್ವಹಣಾ ಸ್ವಾತಂತ್ರ್ಯ ಇದು ಯಾವ ವಿಧಿಗೆ ಸಂಬಂಧಿಸಿದ ಅಂದ್ರ ಇದು 26ನೇ ವಿಧಿಗೆ ಸಂಬಂಧಿಸಿದ. ಮಾನವನ ಅಕ್ರಮ ವ್ಯಾಪಾರ ನಿಷೇಧ ಇದು ಯಾವ ವಿಧಿಗೆ ಸಂಬಂಧಿಸಿದ ಅಂದ್ರ ಇದು 23ನೇ ವಿಧಿಗೆ ಸಂಬಂಧಿಸಿದ. ಇದರಲ್ಲಿ ಸರಿಯಾದದ್ದು ಯಾವ್ದಂದ್ರ ಆಪ್ಷನ್ A ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ತಪ್ಪು ಜೋಡಿಯನ್ನ ಗುರುತಿಸಿ ರಾಜ್ಯ ನಿರ್ದೇಶಕ ತತ್ವಗಳು. ನೋಡ್ರಿ, ಯಾವುದು ತಪ್ಪು ಜೋಡಿ ಅದ ನೋಡ್ರಿ. ಆಪ್ಷನ್ A ಏಕರೂಪ ನಾಗರಿಕ ಸಂಹಿತೆ ವಿಧಿ 44. ಆಪ್ಷನ್ 2 ಗ್ರಾಮ ಪಂಚಾಯಿತಿಗಳ ಸಂಘಟನೆ ವಿಧಿ 40. ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಬೇರ್ಪಡಿಸುವುದು ವಿಧಿ 50. ಹಸು ಮತ್ತು ಕರುಗಳ ಹತ್ಯೆ ನಿಷೇಧ ವಿಧಿ 45. ಯಾವ್ದಂತ ಕಮೆಂಟ್ ಮಾಡ್ರಿ. ಯಾವ ವಿಧಿ ತಪ್ಪಾಗ್ಯದ ಅಂತ ನೋಡ್ರಿ. ಯಾವ ವಿಧಿ ತಪ್ಪಾಗ್ಯದ ಅಂದ್ರ ಹಸು ಮತ್ತು ಕರುಗಳ ಹತ್ಯೆ ನಿಷೇಧ 45ನೇ ವಿಧಿ. ಇದು 45ನೇ ವಿಧಿಯಲ್ಲಿ ಬರೋದಿಲ್ಲ, ಇದು ತಪ್ಪಾಗ್ಯದ. ನೆಕ್ಸ್ಟ್ ನೋಡ್ರಿ, ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಹೇಳಿಕೆ 1 ವರ್ಮಾ ಸಂತತಿಯ ಶಿಫಾರಸ್ಸಿನ ಮೇರೆಗೆ. ನೋಡ್ರಿ, ವರ್ಮಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನಕ್ಕೆ ಸೇರಿಸಲಾಯಿತು. ಹೇಳಿಕೆ 2 ಪ್ರಸ್ತುತ ಭಾರತೀಯ ಸಂವಿಧಾನದಲ್ಲಿ ಒಟ್ಟು 11 ಮೂಲಭೂತ ಕರ್ತವ್ಯಗಳಿವೆ. ಕಮೆಂಟ್ ಮಾಡ್ರಿ ಎಷ್ಟು ಸರಿಯಾಗ್ಯಾವ ಅಂತ. ಯಾವ ಹೇಳಿಕೆಗಳು ಸರಿಯಾಗ್ಯಾವ. 1 ಹೇಳಿಕೆ ಮಾತ್ರ ಸರಿ, ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು, ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ, ಹೇಳಿಕೆ 2 ಸರಿ, ಹೇಳಿಕೆ 2 ತಪ್ಪು. ಯಾವ್ದು ಸರಿ ನೋಡ್ರಿ. ನೋಡ್ರಿ, ಯಾವ್ದು ಸರಿ ಅಂದ್ರ ಹೇಳಿಕೆ 1 ತಪ್ಪು, 2 ಸರಿ. ನೆಕ್ಸ್ಟ್ ನೋಡ್ರಿ, ರಾಷ್ಟ್ರಪತಿಯವರ ಶಾಸನಾಧಿಕಾರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನ ಆರಿಸಿ. ನೋಡ್ರಿ, ಯಾವ ಹೇಳಿಕೆಗಳು ಸರಿಯಾಗಿ ಅಂತ ನೋಡ್ರಿ. ಸಂವಿಧಾನದ 123ನೇ ವಿಧಿಯಡಿ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನ ಹೊರಡಿಸಬಹುದು. ಹೇಳಿಕೆ 2 ಸಂಸತ್ತು ಪುನರಾರಂಭಗೊಂಡಾಗ 6 ವಾರಗಳೊಳಗೆ ಸುಗ್ರೀವಾಜ್ಞೆ ಅನುಮೋದನೆ ದೊರೆಯಬೇಕು. ಯಾವುದು ಸರಿಯಾಗಿ ಅಂತ ನೋಡ್ರಿ. ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ,
ಹೇಳಿಕೆ ಎರಡು ಹೇಳಿಕೆಗಳು ಸರಿ, ಎರಡು ಹೇಳಿಕೆಗಳು ಕೂಡ ತಪ್ಪು. ನೋಡ್ರಿ, ಇದರ ಸರಿಯಾದ ಉತ್ತರ ಎರಡು ಹೇಳಿಕೆಗಳು ಕೂಡ ಸರಿ. ನೋಡ್ರಿ, ಸುಪ್ರೀಂ ಕೋರ್ಟಿನ ಕೊಲಿಜಿಯಂ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಹೇಳಿಕೆ 1 ನೋಡ್ರಿ, ಕೊಲಿಜಿಯಂ ವ್ಯವಸ್ಥೆಯು ಭಾರತದ ಮುಖ್ಯ ನ್ಯಾಯಾಧೀಶರು ಮತ್ತು 4 ಹಿರಿಯ ನ್ಯಾಯಾಧೀಶರನ್ನ ಒಳಗೊಂಡಿರುತ್ತದೆ. ನೋಡ್ರಿ, ಹೇಳಿಕೆ 2, ಈ ವ್ಯವಸ್ಥೆಯನ್ನ ಸಂವಿಧಾನದ 124ನೇ ವಿಧಿಯಲ್ಲಿ ನೇರವಾಗಿ ಉಲ್ಲೇಖಿಸಲಾಗಿದೆ. ಕಮೆಂಟ್ ಮಾಡ್ರಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡ್ರಿ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು, ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ, ಎರಡು ಹೇಳಿಕೆಗಳು ಸರಿ, ಎರಡು ಹೇಳಿಕೆಗಳು ತಪ್ಪು. ನೋಡ್ರಿ, ಇದರ ಸರಿಯಾದ ಉತ್ತರ ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪಾಗಿರ್ತದ. ಅಂದ್ರ ನೀವು ಓದಿದ್ದು ನೀವು ಎಲ್ಲಿ ತಪ್ತೀರಿ ಅನ್ನೋ ಕಾರಣಕ್ಕಾಗಿ ಈ ಕ್ವಶನ್ ಗಳನ್ನ ಅಟೆಂಡ್ ಮಾಡ್ಬೇಕಾಗಿರ್ತದ. ಅಂದ್ರ ನೀವು ತಪ್ಪು ಅಂತ ಏನು ಅಲ್ಲಿ ಪಾಯಿಂಟ್ ಇರ್ತಾವಲ್ಲ, ನೀವು ಎಲ್ಲಿ ತಪ್ತಿರಲ್ಲ ಅಲ್ಲಿ ಯಾವ ತವಲಿ ನೀವು ತಪ್ಪಿರ್ತಿರಲ್ಲ ಅದನ್ನ ಮತ್ತೆ 1-2 ಬಾರಿ ಅಲ್ಲ 3 ಬಾರಿ ಆದ್ರೂ ನೀವು ಓದ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ನೀವು ಓದ್ಕೊಂಡಿರ್ತೀರಿ, ನೆನಪಾಗಿರ್ತದದು. ಅಲ್ಲಿ ನಿಮಗೆ ಎಲ್ಲಿ ನೆನಪಾಗ್ತದ ಅನ್ನೋದು ಹೆಂಗ್ ಗೊತ್ತಾಗ್ತದ ಅಂದ್ರ ಈ ಕ್ವಶನ್ ಗಳನ್ನ ಅಟೆಂಡ್ ಮಾಡುವುದರಿಂದ ನಿಮಗ ಗೊತ್ತಾಗ್ತದ. ನೋಡ್ರಿ, ಹೊಂದಿಸಿ ಬರೆಯಿರಿ. ಕೇಂದ್ರ ರಾಜ್ಯ ಸಂಬಂಧಗಳ ಆಯೋಗಗಳು ಪಟ್ಟಿ 1, ಪಟ್ಟಿ 2. ನೋಡ್ರಿ, ಪಟ್ಟಿ 1ರಲ್ಲಿ ರಾಜಮನ್ನಾರ್ ಸಮಿತಿ ಸರ್ಕಾರಿಯ ಆಯೋಗ, ಸಿ ಎಂಎನ್ ವೆಂಕಟಾಚಲಯ್ಯ ಸಮಿತಿ, ಎಂಎಂ ಪುಂಚಿ ಆಯೋಗ. ನೋಡ್ರಿ, ಪಟ್ಟಿ 2 1983, 1969, 2007, 2000. ಯಾವುದಕ್ಕ ಹೊಂದುತ್ತಾವ ನೋಡ್ರಿ, ಯಾವ ಸಮಿತಿಗಳು ಯಾವ ವಿಶ್ವೆಯಲ್ಲಿ ಬಂದು ನೋಡ್ರಿ, ಯಾವ ವಿಶ್ವೆಯಲ್ಲಿ ಬಂದು ನೋಡ್ರಿ. ರಾಜಮನ್ನಾರ್ ಸಮಿತಿ 1969ರಲ್ಲಿ ಬರ್ತದ. ಇನ್ನ ಸರ್ಕಾರಿ ಆಯೋಗ ಇದು ಯಾವಾಗ ಬರ್ತದ ಅಂದ್ರ 1983ರಲ್ಲಿ ಇದು ಬರ್ತದ. ಎಂಎನ್ ವೆಂಕಟಾಚಲಯ್ಯ ಸಮಿತಿ ಇದು ಯಾವಾಗ ಬರ್ತದಂದ್ರ 2000ನೇ ಇಸ್ವಿಯಾಗ ಇದು ಬರ್ತದ. ಎಂಎಂ ಪುಂಚಿ ಆಯೋಗ ಇದು ಯಾವಾಗ ಬರ್ತದ ಅಂದ್ರ 2007ನೇ ಇಸ್ವಿಯಲ್ಲಿ ಇದು ಬರ್ತದ. ಹಾಗಾದ್ರ ಒಂದು ಸರಿಯಾದ ಉತ್ತರ, ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಪಕ್ಷಾಂತರ ನಿಷೇಧ ಕಾನೂನಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನ ಗುರುತಿಸಿ ಅಂದಾರ. ನೋಡ್ರಿ, ತಪ್ಪಾದ ಹೇಳಿಕೆಯನ್ನ ಗುರುತಿಸಿ. ಇದನ್ನ 52ನೇ ಸಂವಿಧಾನ ತಿದ್ದುಪಡಿ ಮೂಲಕ 10ನೇ ಅನುಸೂಚಿಗೆ ಸೇರಿಸಲಾಯಿತು. ಪಕ್ಷಾಂತರ ಆಧಾರದ ಮೇಲೆ ಅನರ್ಹತೆಯ ಪ್ರಶ್ನೆಯನ್ನ ಸದನದ ಅಧ್ಯಕ್ಷಕರು ತೀರ್ಮಾನಿಸುತ್ತಾರೆ. ಅಧ್ಯಕ್ಷಕರ ತೀರ್ಮಾನವು ನ್ಯಾಯಾಂಗ ವಿಮರ್ಶೆಗೆ ಒಳಪಡುವುದಿಲ್ಲ. ಮೂಲ ರಾಜಕೀಯ ಪಕ್ಷವು ಮತ್ತೊಂದು ಪಕ್ಷದೊಂದಿಗೆ ವಿಲೀನಗೊಂಡರೆ ಆ ಕಾನೂನು ಅನ್ವಯಿಸುವುದಿಲ್ಲ. ಯಾವುದು ತಪ್ಪು ಅಂತ ಕೇಳ್ಯಾರ. ನೋಡ್ರಿ, ಯಾವುದು ತಪ್ಪು ಕಮೆಂಟ್ ಮಾಡ್ರಿ. ನೋಡ್ರಿ, ಯಾವುದು ತಪ್ಪು ಅಂದ್ರ ಅಧ್ಯಕ್ಷಕರ ತೀರ್ಮಾನವು ನ್ಯಾಯಾಂಗ ವಿಮರ್ಶೆಗೆ ಒಳಪಡುವುದಿಲ್ಲ. ನೋಡ್ರಿ, ನಾವು ನೋಡುವಾಗ ಏನೆಲ್ಲ ಈ ಸದ್ದ ಒಳಗ ಒಂದೊಂದ್ಸಾರಿ ಗೊತ್ತಿರೋದಿಲ್ಲ ನಮಗ. ಯಾವೆಲ್ಲ ಪ್ರಶ್ನೆಗಳು ಏನಾಗಿರ್ತಾವ ಪಾಸಿಟಿವ್ ಇರ್ತಾವ, ಯಾವೆಲ್ಲ ಪ್ರಶ್ನೆಗಳು ನೆಗೆಟಿವ್ ಇರ್ತಾವ ಅನ್ನೋದನ್ನು ಕೂಡ ನೀವು ಗಮನಿಸಬೇಕಾಗ್ತದ. ನೋಡ್ರಿ, ನೆಕ್ಸ್ಟ್ ಅಂತಾರಾಜ್ಯ ಮಂಡಳಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಹೇಳಿಕೆ 1 ನೋಡ್ರಿ, ಸಂವಿಧಾನದ 263ನೇ ವಿಧಿಯಡಿ ರಾಷ್ಟ್ರಪತಿಗಳು ಅಂತಾರಾಜ್ಯ ಮಂಡಳಿಯನ್ನ ಸ್ಥಾಪಿಸಬಹುದು. ಹೇಳಿಕೆ 2, ಭಾರತದ ಪ್ರಧಾನಮಂತ್ರಿಯವರು ಈ ಮಂಡಳಿಯ ಅಧ್ಯಕ್ಷರಾಗಿರುತ್ತಾರೆ. ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡ್ರಿ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು, ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ, ಎರಡೂ ಹೇಳಿಕೆಗಳು ಸರಿ, ಎರಡೂ ಹೇಳಿಕೆಗಳು ತಪ್ಪು. ಯಾವ್ದಂತ ಕಮೆಂಟ್ ಮಾಡ್ರಿ. ನೋಡ್ರಿ, ಯಾವುದಂದ್ರ ಎರಡೂ ಹೇಳಿಕೆಗಳು ಕೂಡ ಸರಿಯಾಗ್ಯಾವ. ನೆಕ್ಸ್ಟ್ ನೋಡ್ರಿ, ಹೊಂದಿಸಿ ಬರೆಯಿರಿ. ಸಂವಿಧಾನಿಕ ಸಂಸ್ಥೆಗಳು ಮತ್ತು ವಿಧಿಗಳು. ನೋಡ್ರಿ, ಪಟ್ಟಿ 1, ಪಟ್ಟಿ 2 ಭಾರತದ ಚುನಾವಣೆ ಆಯೋಗ, ಹಣಕಾಸು ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಮತ್ತ UPSC. ಇನ್ನ ವಿಧಿಗಳು ನೋಡ್ರಿ, ಪಟ್ಟಿ 2ರಲ್ಲಿ ವಿಧಿ 280, ವಿಧಿ 324, ವಿಧಿ 315, ವಿಧಿ 338. ಯಾವುಗಳಿಗೆ ಹೊಂದುತ್ತಾವಂತ ನೋಡ್ರಿ. ಯಾವೆಲ್ಲ ಯಾವುಗಳಿಗೆ ಹೊಂದುತ್ತಾವಂದ್ರ ಭಾರತದ ಚುನಾವಣಾ ಆಯೋಗ 324ನೇ ವಿಧಿಯಲ್ಲಿ, ಇನ್ನ ಹಣಕಾಸು ಆಯೋಗ 280ನೇ ವಿಧಿ, ಇನ್ನ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಇದು ಯಾವುದರಲ್ಲಿ ಬರ್ತದ ಅಂದ್ರ 338ನೇ ವಿಧಿಯಲ್ಲಿ ಬರ್ತದ. ನಂತರ UPSC ಇದು ಎಲ್ಲಿ ಬರ್ತದ ಅಂದ್ರ 315ನೇ ವಿಧಿಯಲ್ಲಿ ಬರ್ತದ. ನೋಡ್ರಿ,
ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ ಅಂತ ಕೇಳಿದಾರೆ ನೋಡ್ರಿ. ಸಂವಿಧಾನಿಕ ಸಂಸ್ಥೆ ಅಲ್ಲ ಅಂತ ಕೇಳಿದಾರ ನೋಡ್ರಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಭಾರತದ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರು, ರಾಜ್ಯ ಸಾರ್ವಜನಿಕ ಸೇವಾ ಆಯೋಗ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ. ಯಾವುದು ಸರಿಯಾಗಿದೆ ಅಂತ ನೋಡ್ರಿ. ಯಾವುದು ಅಲ್ಲ ಅಂತ ಕೇಳಿದಾರೆ ನೋಡ್ರಿ. ಯಾವುದು ಅಲ್ಲ ನೋಡ್ರಿ. ಸಂವಿಧಾನಿಕ ಸಂಸ್ಥೆ ಅಲ್ಲ ಯಾವುದು ಅಂದ್ರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಇದು ಸಂವಿಧಾನಿಕ ಸಂಸ್ಥೆ ಅಲ್ಲ. ನೆಕ್ಸ್ಟ್ ನೋಡ್ರಿ. ಲೋಕಸಭೆಯ ಸೀಟುಗಳ ಮರು ವಿಂಗಡಣೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಹೇಳಿದಾರೆ ನೋಡ್ರಿ. ನೋಡ್ರಿ, ಹೇಳಿಕೆ 1, ಸಂವಿಧಾನದ 82ನೇ ವಿಧಿಯ ಪ್ರಕಾರ ಪ್ರತಿ ಜನಗಣತಿಯ ನಂತರ ಕ್ಷೇತ್ರಗಳ ಮರು ವಿಂಗಡಣೆ ಆಯೋಗವನ್ನ ರಚಿಸಬೇಕು. ಹೇಳಿಕೆ 2, ಈ ಆಯೋಗದ ಆದೇಶವನ್ನ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಯಾವ ಹೇಳಿಕೆಗಳು ಸರಿಯಾಗಿವೆ ನೋಡ್ರಿ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು, ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ, ಹೇಳಿಕೆ 2 ಸರಿ, ಹೇಳಿಕೆ 2 ತಪ್ಪು. ನೋಡ್ರಿ, ಯಾವ ಹೇಳಿಕೆಗಳು ಸರಿಯಾಗ್ಯಾವ ಅಂದ್ರ 2 ಹೇಳಿಕೆಗಳು ಕೂಡ ಸರಿಯಾಗ್ಯಾವ. ನೆಕ್ಸ್ಟ್ ನೋಡ್ರಿ. ಹೈಕೋರ್ಟ್ ಹೊರಡಿಸುವ ರೀಟ್ಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಹೇಳಿಕೆ 1 ನೋಡ್ರಿ. ಸಂವಿಧಾನದ 226ನೇ ವಿಧಿಯಡಿ ಹೈಕೋರ್ಟ್ಗಳು ರೀಟ್ಗಳನ್ನ ಹೊರಡಿಸುವ ಅಧಿಕಾರ ಹೊಂದಿವೆ. ಹೇಳಿಕೆ 2 ನೋಡ್ರಿ. ಹೈಕೋರ್ಟ್ಗಳ ರೀಟ್ ಅಧಿಕಾರ ವ್ಯಾಪ್ತಿಯು ಸುಪ್ರೀಂ ಕೋರ್ಟ್ನ ರೀಟ್ ಅಧಿಕಾರ ವ್ಯಾಪ್ತಿಗಿಂತ ವಿಶಾಲವಾಗಿದೆ. ನೋಡ್ರಿ, ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡ್ರಿ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು, ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ, ಹೇಳಿಕೆ 2 ಸರಿ, 2 ಹೇಳಿಕೆಗಳು ತಪ್ಪು. ನೋಡ್ರಿ, ಯಾವ ಹೇಳಿಕೆಗಳು ಸರಿಯಾಗ್ಯಾವ ಅಂತ ನೋಡ್ರಿ. 2 ಹೇಳಿಕೆಗಳು ಕೂಡ ಸರಿಯಾಗ್ಯಾವ. ನೆಕ್ಸ್ಟ್ ನೋಡ್ರಿ. ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಹೇಳಿಕೆ 1 ನೋಡ್ರಿ. 73ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಸಂವಿಧಾನಕ್ಕೆ 11ನೇ ಅನುಸೂಚಿಯನ್ನ ಸೇರಿಸಿತು. ಹೇಳಿಕೆ 2, ಇದು ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಒಟ್ಟು 29 ಕಾರ್ಯನಿರ್ವಹಣಾ ವಿಷಯಗಳನ್ನ ನೀಡಿದೆ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು, ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ, 2 ಹೇಳಿಕೆಗಳು ಸರಿ, 2 ಹೇಳಿಕೆಗಳು ತಪ್ಪು. ಯಾವುದು ಸರಿ ಅಂತ ಕಮೆಂಟ್ ಮಾಡ್ರಿ. ಎಲ್ಲ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಕಮೆಂಟ್ ಮಾಡ್ತಾ ಹೋಗ್ರಿ. ಹಾಗೆ ಯಾರು ಹೊಸದಾಗಿ ನೋಡ್ತಾ ಇದ್ರಲ್ಲ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ರಿ. ಇದೇ ರೀತಿ ಇಂಪಾರ್ಟೆಂಟ್ ಆಗಿರುವುದ ಎಲ್ಲವನ್ನ ನಮ್ಮ ಚಾನಲ್ ನಲ್ಲಿ ನಾವು ನಿಮಗೆ ಶೇರ್ ಮಾಡ್ತಾ ಬರ್ತೇವೆ, ನಿಮ್ಮೊಡನೆ ಹಂಚಿಕೊಳ್ತಾ ಬರ್ತೇವೆ. ನೋಡ್ರಿ, ಯಾವ ಹೇಳಿಕೆಗಳು ಸರಿಯಾಗಿ ಅಂದ್ರ 2 ಹೇಳಿಕೆಗಳು ಕೂಡ ಸರಿಯಾಗಿರ್ತಾವ. ಹಾಗೆ ನಿಮಗೆ ಯಾವುದಾದರೂ ಟಾಪಿಕ್ ಮೇಲೆ ಕ್ಲಾಸ್ ಮಾಡಬೇಕಿದ್ರೆ ಅದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ, ನಾವು ಅದರ ಮೇಲೆ ಕೂಡ ಕ್ಲಾಸ್ ಮಾಡ್ತೇವೆ. ನೋಡ್ರಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ವಿಧಿಯಲ್ಲಿ ತುರ್ತು ಪರಿಸ್ಥಿತಿ ವಿಧಿ 352 ಅವಧಿಯಲ್ಲಿ ಸ್ವಯಂಚಾಲಿತವಾಗಿ ಅಮಾನತಾಗುವ ಮೂಲಭೂತ ಹಕ್ಕು ಯಾವುದು? ಯಾವ ಮೂಲಭೂತ ಹಕ್ಕು ಸ್ವಯಂಚಾಲಿತವಾಗಿ ಏನಾಗ್ತದ, ರದ್ದಾಗ್ತದ? ನೋಡ್ರಿ, ವಿಧಿ 14, ವಿಧಿ 19, ವಿಧಿ 21, ವಿಧಿ 32. ಯಾವ್ದು ನೋಡ್ರಿ, ಕಮೆಂಟ್ ಮಾಡ್ರಿ. ಯಾವ್ದಂದ್ರ ವಿಧಿ 19. ನೆಕ್ಸ್ಟ್ ನೋಡ್ರಿ. ಸಿಂಧು ನಾಗರಿಕತೆಯ ನಿವೇಶನಗಳಿಗೆ ಸಂಬಂಧಿಸಿದಂತೆ ತಪ್ಪು ಜೋಡಿಯನ್ನ ಗುರುತಿಸಿ ಅಂತ ಹೇಳಿದಾರೆ ನೋಡ್ರಿ. ನೋಡ್ರಿ, ಕಾಲಿಬಂಗನ್ ಉಳುಮೆ ಮಾಡಿದ ಹೊಲ, ಬನಾವಲಿ ಬಾರ್ಲಿ ಧಾನ್ಯದ ಕುರುಹಗಳು, ದೋಲ್ವೀರ ದೈತ್ಯ ಕ್ರೀಡಾಂಗಣ ಮತ್ತು ಜಲ ಸಂಗ್ರಹಾಗಾರ, ಚುನ್ನೋದಾರು ಇದು ಬೃಹತ್ ಧಾನ್ಯಗಾರ. ಯಾವುದು ತಪ್ಪಾದ ಜೋಡಿ ಅಂತ ಕೇಳಿದ್ದಾರೆ ನೋಡ್ರಿ. ಯಾವುದು ತಪ್ಪಾದ ಜೋಡಿ ಕಮೆಂಟ್ ಮಾಡ್ರಿ. ನೋಡ್ರಿ, ಯಾವುದು ತಪ್ಪಾದ ಜೋಡಿ ಅಂದ್ರ ಚುನ್ನೋದಾರು ಇದು ಬೃಹತ್ ಧಾನ್ಯಗಾರ ಎಂಬುದು ಇದು ತಪ್ಪಾಗಿರ್ತದ. ನೋಡ್ರಿ, ವೈದಿಕ ಕಾಲದ ರಾಜಕೀಯ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ನೋಡ್ರಿ, ಹೇಳಿಕೆ 1, ಸಭಾ ಎನ್ನುವುದು ಬುಡಕಟ್ಟಿನ ಹಿರಿಯ ಮತ್ತು ಗಣ್ಯರ ಸಭೆಯಾಗಿತ್ತು. ಸಮಿತಿ ಎನ್ನುವುದು ಸಾಮಾನ್ಯ ಜನರುಗಳೊಡನೆ ವಿಶಾಲವಾದ ಸಭೆಯಾಗಿತ್ತು. ಯಾವ ಹೇಳಿಕೆಗಳು ಸರಿಯಾಗಿ ಅಂತ ನೋಡ್ರಿ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು, ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ, 2 ಹೇಳಿಕೆಗಳು ಕೂಡ ಸರಿ, 2 ಹೇಳಿಕೆಗಳು ತಪ್ಪು. ನೋಡ್ರಿ, ಯಾವುದು ಸರಿ ಅಂದ್ರ 2 ಹೇಳಿಕೆಗಳು ಕೂಡ ಸರಿಯಾಗಿರ್ತಾವ. ಇದೇ ರೀತಿ ನಿಮ್ಮ ಸಪೋರ್ಟ್ ಕೂಡ ಇರ್ಲಿ. ಹಾಗೆ ಹೆಚ್ಚಾಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗ್ಲಿ. ನೋಡ್ರಿ, ಹೊಂದಿಸಿ ಬರೆಯಿರಿ ಮೌರ್ಯರ ಕಾಲದ ಆಡಳಿತ ಅಧಿಕಾರಗಳು. ಪಟ್ಟಿ 1 ನೋಡ್ರಿ. ಪಟ್ಟಿ 1, ಸನ್ನಿಧಾತ, ಸಮರ್ಹತ ಮತ್ತ ವ್ಯವಹಾರಿಕ, ಮಹಾ ಮತ್ಯಪಸಾರ. ಪಟ್ಟಿ 2 ನೋಡ್ರಿ. ಮುಖ್ಯ ಕಂದಾಯ ಅಧಿಕಾರಿ, ಮುಖ್ಯ ಕೋಶಾಧಿಕಾರಿ, ಗೂಢಚಾರ ಪಡೆ ಮುಖ್ಯಸ್ಥ, ಮುಖ್ಯ ಸಿವಿಲ್ ನ್ಯಾಯಾಧೀಶ. ಯಾವುದಕ್ಕ ಹೊಂದುತ್ತಾವ? ಹೊಂದಸ್ರಿ. ಸನ್ನಿಧಾತ ಅಂದ್ರ ಮುಖ್ಯ ಕೋಶಾಧಿಕಾರಿ. ನೋಡ್ರಿ,
ಸಮಹರ್ತ ಅಂದ್ರ ಮುಖ್ಯ ಕಂದಾಯ ಅಧಿಕಾರಿ. ಮೌರ್ಯರ ಕಾಲದ ನೋಡ್ರಿ, ಮೌರ್ಯರ ಕಾಲದ ಆಡಳಿತ ಅಧಿಕಾರಿಗಳು ಅಂತ ಕೇಳಿದಾರೆ ಅವರು. ನೋಡ್ರಿ, ವ್ಯವಹಾರಿಕ ಅಂದ್ರ ಮುಖ್ಯ ಸಿವಿಲ್ ನ್ಯಾಯಾಧೀಶ. ಮಹಾ ಮಹಾ ಮತ್ಸ್ಯ ಪ್ರಸಾರ ಅಂದ್ರ ಗೂಢಾಚಾರ ಪಡೆ ಮುಖ್ಯಸ್ಥ. ನೆಕ್ಸ್ಟ್ ನೋಡ್ರಿ, ಗುಪ್ತರ ಕಾಲದ ಕಂದಾಯ ಪದ್ಧತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಹೇಳಿಕೆ 1 ನೋಡ್ರಿ, ಭಾಗ ಎನ್ನುವುದು ರಾಜನಿಗೆ ಉತ್ಪಾದನೆಯಲ್ಲಿ ನೀಡಬೇಕಾದ ಸಾಮಾನ್ಯ 1/6 ನೀಡಲಾಗಿತ್ತು. ನೋಡ್ರಿ, ಗುಪ್ತರ ಕಾಲದ್ದು ಭೂಕಂದಾಯ ಪದ್ಧತಿ. ನೋಡ್ರಿ, ಹೇಳಿಕೆ 2, ತಿಲ ಎನ್ನುವುದು ಕೃಷಿಗೆ ಯೋಗ್ಯವಾದ ಅತ್ಯುತ್ತಮ ಫಲವತ್ತಾದ ಭೂಮಿಯಾಗಿತ್ತು. ನೋಡ್ರಿ, ಯಾವ ಹೇಳಿಕೆಗಳು ಸರಿಯಾಗಿ ಅಂತ ನೋಡ್ರಿ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು, ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ, 2 ಹೇಳಿಕೆಗಳು ಸರಿ, 2 ಹೇಳಿಕೆಗಳು ಕೂಡ ತಪ್ಪು. ಕಮೆಂಟ್ ಮಾಡ್ರಿ ಯಾವ್ದು ಸರಿ ಅಂತ. ನೋಡ್ರಿ, ಯಾವ್ದಂದ್ರ ಹೇಳಿಕೆ 1 ಸರಿ, 2 ತಪ್ಪು. ನೆಕ್ಸ್ಟ್ ನೋಡ್ರಿ, ಶಿವಾಜಿಯ ಅಷ್ಟಪ್ರಧಾನ ಮಂಡಳಿಗೆ ಸಂಬಂಧಿಸಿದಂತೆ ತಪ್ಪು ಜೋಡಣೆಯನ್ನ ಗುರುತಿಸಿ ಅಂತ ಹೇಳಿದಾರೆ ನೋಡ್ರಿ. ಪೇಶ್ವೆ ಪ್ರಧಾನಮಂತ್ರಿ, ಅಮಾತ್ಯ ಹಣಕಾಸು ಸಚಿವ, ಸುಮಂತ ವಿದೇಶಾಂಗ ಸಚಿವ, ಪಂಡಿತ್ ರಾವ್ ಸೇನಾ ಮುಖ್ಯಸ್ಥ. ಯಾವ್ದು ನೋಡ್ರಿ, ಯಾವ್ದು ತಪ್ಪು ಅಂದ್ರ ಪಂಡಿತ್ ರಾವ್ ಸೇನಾ ಮುಖ್ಯಸ್ಥ ಅನ್ನೋದು ತಪ್ಪಾಗಿರ್ತದ. ನೆಕ್ಸ್ಟ್ ನೋಡ್ರಿ, ಮೊಘಲರ ಜಾಪ್ತಿ ಕಂದಾಯ ಪದ್ಧತಿಯನ್ನ ಜಾರಿಗೆ ತಂದ ಅಕ್ಬರನ ಕಂದಾಯ ಸಚಿವರು ಯಾರು? ನೋಡ್ರಿ, ರಾಜಾ ಮಾನ್ಸಿಂಗ್, ರಾಜಾ ತೋಡರಮಲ್ಲ, ಬೀರ್ಬಲ್, ಅಬ್ದುಲ್ ಫಜಲ್. ಯಾರು? ಕಮೆಂಟ್ ಮಾಡ್ರಿ. ಇದರ ಸರಿಯಾದ ಉತ್ತರ ರಾಜಾ ತೋಡರಮಲ್ಲ. ನೋಡ್ರಿ, ಹೊಂದಿಸಿ ಬರೆಯಿರಿ. ಪಟ್ಟಿ 1, ಪಟ್ಟಿ 2 ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಬಸವಣ್ಣರು. ಪಟ್ಟಿ 2ರಲ್ಲಿ ಅವರ ಸಿದ್ಧಾಂತಗಳಿದಾವ್ರಿ. ವಿಶಿಷ್ಟಾದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ. ನೋಡ್ರಿ, ಯಾವ್ದು ಸರಿ, ಯಾರು ಯಾವ ಸಿದ್ಧಾಂತಗಳನ್ನ ಮಾಡಿದ್ರು, ಯಾರ ಸಿದ್ಧಾಂತಗಳು ಯಾವುವು? ನೋಡ್ರಿ, ಯಾವ ಅಂದ್ರ ಶಂಕರಾಚಾರ್ಯರದು ಯಾವುದು? ಶಂಕರಾಚಾರ್ಯರದು ಅದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯದ್ದು ಯಾರದ್ದು? ನೋಡ್ರಿ, ರಾಮಾನುಜಾಚಾರ್ಯದ್ದು ವಿಶಿಷ್ಟಾದ್ವೈತ ಸಿದ್ಧಾಂತ. ಇನ್ನು ಬಸವಣ್ಣವರದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಮಧ್ವಾಚಾರ್ಯರದು ದ್ವೈತ ಸಿದ್ಧಾಂತ. ಯಾವುದು ಸರಿ ಅಂದ್ರ ನೋಡ್ರಿ, 1ನೇ ಆಯ್ಕೆ ಸರಿ, ಆಪ್ಷನ್ 1 ಸರಿ. ನೆಕ್ಸ್ಟ್ ನೋಡ್ರಿ, ಸಮಾಜ ಸುಧಾರಣಾ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಹೇಳಿಕೆ 1, ಆತ್ಮಿಕ ಸಭಾವನ್ನ 1815ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಸ್ಥಾಪಿಸಿದರು. ಹೇಳಿಕೆ 2, ಪ್ರಾರ್ಥನಾ ಸಮಾಜವನ್ನ ಮುಂಬೈನಲ್ಲಿ ಆತ್ಮಾರಾಮ್ ಪಾಂಡುರಂಗ್ ಸ್ಥಾಪಿಸಿದರು. ಯಾವ ಹೇಳಿಕೆಗಳು ಸರಿಯಾಗಿ ಅಂತ ನೋಡ್ರಿ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು, ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ, 2 ಹೇಳಿಕೆಗಳು ಸರಿ, 2 ಹೇಳಿಕೆಗಳು ತಪ್ಪು. ನೋಡ್ರಿ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ನೋಡ್ರಿ, ಇದರ ಸರಿಯಾದ ಉತ್ತರ 2 ಹೇಳಿಕೆಗಳು ಕೂಡ ಸರಿಯಾಗಿ ಬಿಡ್ರಿ. ಇದು ನೋಡ್ರಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ಕೆಳಗಿನ ಪ್ರಮುಖ ಅಧಿವೇಶನಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ. ನೋಡ್ರಿ, ಕಾಲಾನುಕ್ರಮದಲ್ಲಿ ಸೂರತ್ ಒಡಕು ಅಧಿವೇಶನ, ಲಕ್ನೋ ಒಪ್ಪಂದ ಅಧಿವೇಶನ, ಬೆಳಗಾವಿ ಅಧಿವೇಶನ, ಹರಿಪುರ್ ಅಧಿವೇಶನ. ಯಾವ್ದು ನೋಡ್ರಿ, ಯಾವುದಂದ್ರ ಸೂರತ್ ಒಡಕು ಅಧಿವೇಶನ ಇದು ಮೊದಲನೆಯದ್ದು. ಲಕ್ನೋ ಒಪ್ಪಂದ ಅಧಿವೇಶನ ಇದು 2ನೇದ್ದು. ಬೆಳಗಾವಿ ಅಧಿವೇಶನ ಇದು 3ನೇದ್ದು. ಹರಿಪುರ್ ಅಧಿವೇಶನ ಇದು 4ನೇದ್ದು. ಯಾವ್ದು ಸರಿ ಅಂದ್ರ ABCD ಇವು ಆಪ್ಷನ್ ಎ ಸರಿ. ನೆಕ್ಸ್ಟ್ ನೋಡ್ರಿ, ಕ್ರಾಂತಿಕಾರಿ ಸಂಘಟನೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಹೇಳಿಕೆ 1, ಅನುಶೀಲನಾ ಸಮಿತಿಯನ್ನ ಬಂಗಾಳದಲ್ಲಿ ಪ್ರಮಥನಾಥ ಮಿತ್ರ ಸ್ಥಾಪಿಸಿದರು. ಹೇಳಿಕೆ 2, ಅಭಿನವ ಭಾರತ ಸಂಘಟನೆಯನ್ನ ವಿನಾಯಕ ದಾಮೋದರ್ ಸಾವರ್ಕರ್ ಸ್ಥಾಪಿಸಿದರು. ಯಾವ ಹೇಳಿಕೆಗಳು ಸರಿಯಾಗಿ ಅಂತ ನೋಡ್ರಿ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು, ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ, 2 ಹೇಳಿಕೆಗಳು ಸರಿ, 2 ಹೇಳಿಕೆಗಳು ತಪ್ಪು. ನೋಡ್ರಿ, ಇದರಲ್ಲಿ ಯಾವುದು ಸರಿ ಅಂದ್ರ 2 ಹೇಳಿಕೆಗಳು ಕೂಡ ಸರಿಯಾಗಿರ್ತವ. ನೆಕ್ಸ್ಟ್ ನೋಡ್ರಿ, ಬಂಗಾಳದ ವಿಭಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ ನೋಡ್ರಿ. ತಪ್ಪಾಗಿದೆ ನೋಡ್ರಿ, ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆಯನ್ನ ಘೋಷಿಸಿದನು. ಇವರ ವಿರುದ್ಧ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು. ರವೀಂದ್ರನಾಥ್ ಟಾಗೋರ್ ಈ ಸಂದರ್ಭದಲ್ಲಿ ಅಮರ್ ಸೋನಾರ್ ಬಾಂಗ್ಲಾ ಗೀತೆಯನ್ನ ರಚಿಸಿದರು. ಬಂಗಾಳ ವಿಭಜನೆಯನ್ನ 1915ರಲ್ಲಿ ರದ್ದುಗೊಳಿಸಲಾಯಿತು. ನೋಡ್ರಿ, ಯಾವುದು ತಪ್ಪಾದ ಹೇಳಿಕೆ ಅಂತ ಕೇಳಿದಾರ. ಯಾವುದು ತಪ್ಪಾದ ಹೇಳಿಕೆ ಅಂದ್ರ ಬಂಗಾಳ ವಿಭಜನೆಯನ್ನ 1915ರಲ್ಲಿ ರದ್ದುಗೊಳಿಸಿದರು ಅನ್ನೋದು ತಪ್ಪಾದ ಹೇಳಿಕೆ ಆಗಿರ್ತದ. ನೆಕ್ಸ್ಟ್ ನೋಡ್ರಿ, ಹೊಂದಿಸಿ ಬರೆಯಿರಿ. ಕರ್ನಾಟಕದ ರಾಜವಂಶಗಳು ಮತ್ತು ರಾಜಧಾನಿಗಳು. ನೋಡ್ರಿ, ಪಟ್ಟಿ 1ರಲ್ಲಿ ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು. ಪಟ್ಟಿ 2ರಲ್ಲಿ ನೋಡ್ರಿ ಅವರ ರಾಜಧಾನಿಗಳು ಬಾದಾಮಿ, ತಲಕಾಡು, ದ್ವಾರಸಮುದ್ರ, ಮಣಿಕೇಟ್.
ಯಾವ್ದು ನೋಡ್ರಿ? ನೋಡ್ರಿ, ಗಂಗರು ತಲಕಾಡಿನ ಗಂಗರು. ನೋಡ್ರಿ, ಚಾಲುಕ್ಯರು ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು ಮ್ಯಾನಿಕೆಟ್, ಹೊಯ್ಸಳರು ದ್ವಾರಸಮುದ್ರ. ಯಾವ್ದು ಸರಿ ಅಂದ್ರ ಆಪ್ಷನ್ ಎ ಸರಿ. ನೆಕ್ಸ್ಟ್ ನೋಡ್ರಿ, ವಿಜಯನಗರದ ಸಾಮಾಜಿಕ ಸ್ಥಿತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ನಿಕೊಲೋ ಕೊಂಟಿ ಇಲ್ಲಿನ ಸತಿ ಪದ್ಧತಿಯ ಬಗ್ಗೆ ಉಲ್ಲೇಖಿಸಿದ್ದಾನೆ. ಹೇಳಿಕೆ 2, ಇವರ ಕಾಲದಲ್ಲಿ ಮಹಿಳೆಯರು ಕುಸ್ತಿ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲ್ಲಿಯೂ ಪರಿಣಿತರಾಗಿದ್ದರು. ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡ್ರಿ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ. 2 ಹೇಳಿಕೆಗಳು ಸರಿ, 2 ಹೇಳಿಕೆಗಳು ತಪ್ಪು. ಯಾವ್ದು ಸರಿ ನೋಡ್ರಿ? 2 ಹೇಳಿಕೆಗಳು ಕೂಡ ಸರಿಯಾಗಿರ್ತವ. ನೋಡ್ರಿ, ಅಲಿಗರ್ ಚಳವಳಿಯನ್ನ ಪ್ರಾರಂಭಿಸಿದ ಪ್ರಮುಖ ನಾಯಕ ಯಾರು? ಯಾರು ಪ್ರಾರಂಭಿಸ್ತಾರ್ರಿ? ನಾಯಕತ್ವವನ್ನು ವಹಿಸಿದವರು ಯಾರು? ನೋಡ್ರಿ, ಯಾರು ಅಂದ್ರ ಸರ್ ಸೈಯದ್ ಅಹಮದ್ ಖಾನ್ ಅಲಿಗರ್ ಚಳವಳಿಯನ್ನ ನಾಯಕತ್ವವನ್ನ ವಹಿಸಿಕೊಂಡಿರ್ತಾರ, ಪ್ರಾರಂಭಿಸಿರ್ತಾರ. ನೆಕ್ಸ್ಟ್ ನೋಡ್ರಿ, ಭಾರತದ ಭೌಗೋಳಿಕ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಭೌಗೋಳಿಕ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ನೋಡ್ರಿ, ಹೇಳಿಕೆ 1, ದಕ್ಕನ್ ಪ್ರಸ್ಥಭೂಮಿಯು ಪ್ರಮುಖವಾಗಿ ಜ್ವಾಲಾಮುಖಿ ಉದ್ಭವದ ಬೆಸಾಲ್ಟ್ ಶಿಲೆಗಳಿಂದ ನಿರ್ಮಾಣಗೊಂಡಿದೆ. ಹೇಳಿಕೆ 2, ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಿಗಿಂತ ಹೆಚ್ಚು ನಿರಂತರವಾಗಿದ್ದು ಸರಾಸರಿ ಎತ್ತರವು ಹೆಚ್ಚಾಗಿದೆ. ನೋಡ್ರಿ, ಯಾವ ಹೇಳಿಕೆಗಳು ಸರಿಯಾಗಿವ? ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ. 2 ಹೇಳಿಕೆಗಳು ಸರಿ, 2 ಹೇಳಿಕೆಗಳು ತಪ್ಪು. ನೋಡ್ರಿ, ಯಾವ್ದು ಸರಿ ಅಂತ ನೋಡ್ರಿ. ಸರಿಯಾದ ಉತ್ತರ 2 ಹೇಳಿಕೆಗಳು ಕೂಡ ಸರಿಯಾಗ್ಯಾವ. ನೋಡ್ರಿ, ಪಶ್ಚಿಮ ಘಟ್ಟಗಳ ಪ್ರಮುಖ ಕಣಿವೆ ಮಾರ್ಗಗಳು ಸಂಬಂಧಿಸಿದಂತೆ ತಪ್ಪು ಜೋಡಿಯನ್ನ ಗುರುತಿಸಿ. ಯಾವುದು ತಪ್ಪು ಜೋಡಿ ನೋಡ್ರಿ? ಕಣಿವೆ ಮಾರ್ಗಗಳಿಗೆ ಯಾವುದು ತಪ್ಪು ಜೋಡಿ? ತಾಲ್ಘಾಟ್ ಮುಂಬೈ ಮತ್ತು ನಾಸಿಕ್, ಬೋರ್ಘಾಟ್ ಮುಂಬೈ ಮತ್ತು ಪುಣೆ, ಪಾಲ್ಘಾಟ್ ಕೊಯಮತ್ತೂರ್ ಮತ್ತು ಪಾಲ್ಕಾಡ್, ಸೇನ್ಕೋಟ್ ಘಾಟ್ ಇದು ಮಂಗಳೂರು ಮತ್ತು ಹಾಸನ್. ಯಾವುದು ತಪ್ಪು ನೋಡ್ರಿ? ಯಾವುದು ತಪ್ಪು ಅಂದ್ರ ಸೋನ್ಕೋಟಾ ಘಾಟ್ ಮಂಗಳೂರು ಮತ್ತು ಹಾಸನ್ ಇದು ತಪ್ಪು. ನೋಡ್ರಿ, ಮಣ್ಣಿನ ಸವೆತ ಮತ್ತು ಅವನತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ನೋಡ್ರಿ, ಹೇಳಿಕೆ 1, ಅತಿಯಾದ ನೀರಾವರಿಯಿಂದ ಪಂಜಾಬ್ ಮತ್ತು ಹರಿಯಾಣ ಮಣ್ಣಿನಲ್ಲಿ ಲವಣಾಂಶ ಹೆಚ್ಚಾಗುತ್ತಿದೆ. ನೋಡ್ರಿ, ಹೇಳಿಕೆ 2, ಜಂಬಿಟ್ಟಿಗೆ ಮಣ್ಣು ತೀವ್ರ ಪ್ರಕಾಶನಕ್ಕೆ ಒಳಗಾಗುವ ಪ್ರದೇಶಗಳಲ್ಲಿ ಕಂಡುಬರ್ತದ. ಹೇಳಿಕೆ ಯಾವುದು ಸರಿ ನೋಡ್ರಿ? ಹೇಳಿಕೆ 1 ಸರಿ, 2 ತಪ್ಪು. ಹೇಳಿಕೆ 1 ತಪ್ಪು, 2 ಸರಿ. ಹೇಳಿಕೆ 2 ಸರಿ, ಹೇಳಿಕೆ 2 ತಪ್ಪು. ನೋಡ್ರಿ, ಯಾವುದು ಸರಿ ಅಂದ್ರ ಹೇಳಿಕೆ 2 ಕೂಡ ಸರಿಯಾಗಿತ್ತವ. ನೋಡ್ರಿ, ಹೊಂದಿಸಿ ಬರೆಯಿರಿ. ನೋಡ್ರಿ, ಭಾರತದ ಪ್ರಮುಖ ನದಿ ವಿವಾದ ಮತ್ತು ನ್ಯಾಯಮಂಡಳಿಗಳು. ಕೃಷ್ಣಾ ನದಿ ವಿವಾದ ನ್ಯಾಯಮಂಡಳಿ ಯಾವ ವಿಶ್ವೆಯಲ್ಲಿ ಏನಾಗ್ತದ? ರಚನೆ ಆಗ್ತದ. ಕಾವೇರಿ ನದಿ ವಿವಾದ ನ್ಯಾಯಮಂಡಳಿ, ಮಹದಾಯಿ ನದಿ ವಿವಾದ ನ್ಯಾಯಮಂಡಳಿ, ಗೋದಾವರಿ ನದಿ ವಿವಾದ ನ್ಯಾಯಮಂಡಳಿ 1990, 1969, 2010, 1969. ಯಾವ್ದ್ರಾಗ ಆಗ್ತದ ನೋಡ್ರಿ? ಕಮೆಂಟ್ ಮಾಡ್ರಿ, ಯಾವ್ದ್ರಾಗ ಆಗ್ತದ ನೋಡ್ರಿ. ಕೃಷ್ಣಾ ನದಿ ವಿವಾದ ಮಂಡಳಿ 1969. ಕಾವೇರಿ ನದಿ ವಿವಾದ ನ್ಯಾಯಮಂಡಳಿ ಇದು ಯಾವಾಗ ಅಂದ್ರ 1990. ಮಹದಾಯಿ ನದಿ ವಿವಾದ ಯಾವಾಗ ಅಂದ್ರ ಇದು ಮಹದಾಯಿ ನದಿ ವಿವಾದ 2010ರಲ್ಲಿ. ಇನ್ನು ಗೋದಾವರಿ ನದಿ ವಿವಾದ ಯಾವಾಗ? ಇದು 1969ರಲ್ಲಿ. ನೋಡ್ರಿ, ಅಂದ್ರ ಆಪ್ಷನ್ 1 ಸರಿಯಾಗಿದೆ. ಆಪ್ಷನ್ 1 ಏನಾಗಿದೆ? ಸರಿಯಾಗಿದೆ. ನೆಕ್ಸ್ಟ್ ನೋಡ್ರಿ, ಮುಂಗಾರು ಮಾರುತಗಳ ಏರುಪೇರಿಗೆ ಕಾರಣವಾಗುವ ಎಲ್ ನೀನೋ ವಿದ್ಯಮಾನ ಎಲ್ಲಿ ಉಂಟಾಗುತ್ತದೆ? ಹಿಂದೂ ಮಹಾಸಾಗರದಲ್ಲಿ, ಪೂರ್ವ ಪೆಸಿಫಿಕ್ ಮಹಾಸಾಗರದ ಪೇರು ಕರಾವಳಿಯಲ್ಲಿ, ಅಂಟಾರ್ಟಿಕ್ ಮಹಾಸಾಗರದಲ್ಲಿ, ಅರೇಬಿಯನ್ ಸಮುದ್ರದಲ್ಲಿ. ನೋಡ್ರಿ, ಎಲ್ಲಿ ಅಂದ್ರ ಪೂರ್ವ ಪೆಸಿಫಿಕ್ ಮಹಾಸಾಗರದ ಪೇರು ಕರಾವಳಿಯಲ್ಲಿ ಉಂಟಾಗ್ತದ. ನೋಡ್ರಿ, ಭಾರತದ ಖನಿಜ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಒಡಿಶಾದ ಬಾಂದಾಪಹಾರ್ ಭಾರತದ ಪ್ರಮುಖ ಕಬ್ಬಿಣ ಅದಿರು ಉತ್ಪಾದನಾ ಪ್ರದೇಶವಾಗಿದೆ. ಹೇಳಿಕೆ 2, ರಾಜಸ್ಥಾನದ ಖೇತ್ರಿ ಗಣಿಗಳು ತಾಮ್ರದ ಉತ್ಪಾದನೆಗೆ ಪ್ರಸಿದ್ಧವಾಗಿವೆ. ಯಾವ ಹೇಳಿಕೆಗಳು ಸರಿಯಾಗಿ ನೋಡ್ರಿ? ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ. ಹೇಳಿಕೆ 2 ಸರಿ, ಹೇಳಿಕೆ 2 ತಪ್ಪು. ನೋಡ್ರಿ, ಯಾವ್ದು ಸರಿ ಅಂದ್ರ 2 ಹೇಳಿಕೆಗಳು ಕೂಡ ಸರಿಯಾಗಿರ್ತಾವ. ನೋಡ್ರಿ, ಹೊಂದಿಸಿ ಬರೆಯಿರಿ. ಭಾರತದ ಪ್ರಮುಖ ಕೈಗಾರಿಕಾ ಕಾರಿಡಾರ್ಗಳು ಯಾವ್ಯಾವ ನೋಡ್ರಿ?
ಯಾವ್ಯಾವ್ದು ಸಂಬಂಧಪಟ್ಟಿದ? ಪಟ್ಟಿ 1ರಲ್ಲಿ DMIC, CBIC, AKIC, AMEC. ನೋಡ್ರಿ ಯಾವ್ದು ಸಂಬಂಧಪಟ್ಟದಂದ್ರ ದೆಹಲಿ ಮುಂಬೈ ಇದು DMIC, ಚೆನ್ನೈ ಬೆಂಗಳೂರು CBIC, ಅಮೃತ್ಸರ್ ಕೋಲ್ಕತ್ತಾ AKIC, ಬೆಂಗಳೂರು ಮುಂಬೈ ಇದು BMEC. ಕೈಗಾರಿಕಾ ಕಾರಿಡಾರ್ಗಳು ನೋಡ್ರಿ. BMIC ಅಂದ್ರೆ ದೆಹಲಿ ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್. ಅದೇ CBIC ಅಂದ್ರೆ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್. ಹೀಗೆ ಅವು ಲಾಂಗ್ ಫಾರ್ಮ್ಗಳು. ಆಪ್ಷನ್ ಯಾವುದು ಸರಿ ಅಂದ್ರ ನೋಡ್ರಿ, ಆಪ್ಷನ್ 1 ಸರಿಯಾದದ್ದು. ನೆಕ್ಸ್ಟ್ ನೋಡ್ರಿ, ಭಾರತ ರಾಷ್ಟ್ರೀಯ ಜಲಮಾರ್ಗಗಳಿಗೆ ಸಂಬಂಧಿಸಿದಂತೆ ತಪ್ಪು ಜೋಡಿ ಗುರುತಿಸಿ. ಯಾವುದು ತಪ್ಪಾದ ಜೋಡಿ ನೋಡ್ರಿ? NW1 ಗಂಗಾ ನದಿ ಪ್ರಯಾಗ್ರಾಜ್ನಿಂದ ಹಲ್ದಿಯಾ, NW2 ಬ್ರಹ್ಮಪುತ್ರ ನದಿ, NW3 ಪಶ್ಚಿಮ ಕರಾವಳಿ ಕಾಲುವೆ, NW4 ನರ್ಮದಾ ನದಿ ಮಾರ್ಗ. ಯಾವುದು ನೋಡ್ರಿ? ಯಾವುದು ತಪ್ಪಾಗಿದೆ ಅಂದ್ರ ನರ್ಮದಾ ನದಿ ಮಾರ್ಗ, NW4 ನರ್ಮದಾ ನದಿ ಮಾರ್ಗ ಅನ್ನೋದು ತಪ್ಪಾಗಿರ್ತದ. ನೆಕ್ಸ್ಟ್ ನೋಡ್ರಿ, ಜನಸಂಖ್ಯಾ ಪಿರಮಿಡ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಹೇಳಿಕೆ 1, ಅಗಲವಾದ, ತೆಳುವಾದ ಮತ್ತು ಕಿರಿದಾದ ಮೇಲ್ಭಾಗ ಹೊಂದಿರುವ ಪಿರಮಿಡ್ ಹೆಚ್ಚಿನ ಜನ ಪ್ರಮಾಣವನ್ನ ಸೂಚಿಸುತ್ತದೆ. ಭಾರತದ ಜನಸಂಖ್ಯಾ ಪಿರಮಿಡ್ ಪ್ರಸ್ತುತ ದುಡಿಯುವ ವಯಸ್ಸಿನ ಜನಸಂಖ್ಯೆ ಹೆಚ್ಚಿರುವುದನ್ನು ತೋರಿಸುತ್ತದೆ. ಯಾವುದು ನೋಡ್ರಿ? ಯಾವ ಹೇಳಿಕೆ ಸರಿಯಾಗಿದೆ? ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು, ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ, 2 ಹೇಳಿಕೆಗಳು ಸರಿ, 2 ಹೇಳಿಕೆಗಳು ತಪ್ಪು. ಯಾವುದು ಸರಿ ಅಂದ್ರ ನೋಡ್ರಿ, ಹೇಳಿಕೆ 2 ಸರಿ, ಆಪ್ಷನ್ 3 ರೈಟ್. ನೆಕ್ಸ್ಟ್ ನೋಡ್ರಿ, ನಗರೀಕರಣದ ಪ್ರಕ್ರಿಯೆಯಲ್ಲಿ ಉಪನಗರ ಎಂದರೆ ಏನು? ಉಪನಗರ ಅಂದ್ರೆ ಏನು ನಗರೀಕರಣ ಪ್ರಕ್ರಿಯೆಯಲ್ಲಿ? ಕಮೆಂಟ್ ಮಾಡ್ರಿ. ನೋಡ್ರಿ, ಮುಖ್ಯ ನಗರದ ಒಳಗಿರುವ ಕೊಳಚೆ ಪ್ರದೇಶ, ಮುಖ್ಯ ನಗರದ ಒತ್ತಡ ಕಡಿಮೆ ಮಾಡಲು ಅದರ ಹತ್ತಿರದಲ್ಲೇ ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸಿದ ಸಣ್ಣ ನಗರ, ಕೇವಲ ಕೈಗಾರಿಕೆಗಳಿರುವ ವಿಶೇಷ ವಲಯ, ಗ್ರಾಮೀಣ ಕೃಷಿ ಮಾರುಕಟ್ಟೆ ಕೇಂದ್ರ. ಯಾವುದು ಸರಿ ಅಂದ್ರ ಆಪ್ಷನ್ 2 ಸರಿ. ಮುಖ್ಯ ನಗರದ ಒತ್ತಡ ಕಡಿಮೆ ಮಾಡಲು ಅದರ ಹತ್ತಿರದಲ್ಲೇ ಇರುವ ಸ್ವತಂತ್ರವಾಗಿ ಅಭಿವೃದ್ಧಿಸಿದ ಸಣ್ಣ ನಗರ. ನೆಕ್ಸ್ಟ್ ನೋಡ್ರಿ, ಪಶ್ಚಿಮ ಘಟ್ಟಗಳ ಪರಿಸರ ರಕ್ಷಣೆಗೆ ಸಂಬಂಧಿಸಿದಂತೆ ಮಾಧವ್ ಗಾಡ್ಗೀಳ್ ವರದಿಯನ್ನ ಪರಿಶೀಲಿಸಲು ನೇಮಕಗೊಂಡ ಸಮಿತಿ ಯಾವುದು? ಯಾವುದು ನೋಡ್ರಿ? ಪಶ್ಚಿಮ ಘಟ್ಟಗಳ ಪರಿಸರ ರಕ್ಷಣೆಗೆ ಸಂಬಂಧಿಸಿದಂತೆ ಮಾಧವ್ ಗಾಡ್ಗೀಳ್ ವರದಿಯನ್ನ ಪರಿಶೀಲಿಸಲು ನೇಮಕಗೊಂಡ ಸಮಿತಿ ಯಾವುದು? ಕಸ್ತೂರಿ ರಂಗನ್ ಸಮಿತಿ, ಕೃಷ್ಣಸ್ವಾಮಿ ಸಮಿತಿ, ಸ್ವರಣ್ ಸಿಂಗ್ ಸಮಿತಿ, ಶಾ ಸಮಿತಿ. ಯಾವುದು ನೋಡ್ರಿ? ಯಾವುದು ಅಂದ್ರ ಕಸ್ತೂರಿ ರಂಗನ್ ಸಮಿತಿ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ನದಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ನೋಡ್ರಿ, ಹೇಳಿಕೆ 1, ತುಂಗಭದ್ರಾ ನದಿಯ ಪ್ರಮುಖ ಉಪನದಿಯಾದ ಕುಮದ್ವತಿ ನದಿಯು ಮಂಡ್ಯ ಜಿಲ್ಲೆಯ ಮಧುಗಿರಿ ಬೆಟ್ಟದಲ್ಲಿ ಉಗಮಿಸುತ್ತದೆ. ಹೇಳಿಕೆ 2 ನೋಡ್ರಿ, ಕಾವೇರಿ ನದಿ ಉಪನದಿಯಾದ ಕಪಿಲಾ ನದಿಯು ಕೇರಳದ ವಯನಾಡ್ನಲ್ಲಿ ಉಗಮಿಸಿ ಕರ್ನಾಟಕದ ತಿರುಮಕುಡಲ ನರಸೀಪುರದಲ್ಲಿ ಕಾವೇರಿ ನದಿಯನ್ನ ಸೇರುತ್ತದೆ. ಹೇಳಿಕೆ 3 ನೋಡ್ರಿ, ನೇತ್ರಾವತಿ ಮತ್ತು ಕುಮಾರಧಾರ ನದಿಗಳು ಉಪ್ಪಿನಂಗಡಿಯಲ್ಲಿ ಸಂಗಮಗೊಂಡು ಮಂಗಳೂರಿನ ಬಳಿ ಅರಬ್ಬಿ ಸಮುದ್ರವನ್ನ ಸೇರುತ್ತವೆ. ಆಯ್ಕೆಗಳು ನೋಡ್ರಿ, ಹೇಳಿಕೆ 1 ಮತ್ತು 2 ಮಾತ್ರ ಸರಿ, ಹೇಳಿಕೆ 2 ಮತ್ತು 3 ಮಾತ್ರ ಸರಿ, ಹೇಳಿಕೆ 1 ಮತ್ತು 3 ಮಾತ್ರ ಸರಿ, 3 ಹೇಳಿಕೆಗಳು ಸರಿ. ನೋಡ್ರಿ, ಯಾವ ಹೇಳಿಕೆಗಳು ಸರಿಯಾಗ್ಯಾವಂತ ನೋಡ್ರಿ. ಇದರ ಸರಿಯಾದ ಉತ್ತರ ಹೇಳಿಕೆ 2 ಮತ್ತು 3 ಮಾತ್ರ ಸರಿಯಾಗಿರ್ತಾವ. ನೆಕ್ಸ್ಟ್ ನೋಡ್ರಿ, ಜೈವಿಕ ವೈವಿಧ್ಯತೆಯ ರಕ್ಷಣೆಗಾಗಿ ಜಾರಿಗೆ ಬಂದ ಅಂತಾರಾಷ್ಟ್ರೀಯ ಒಪ್ಪಂದ ಯಾವುದು? ಯಾವುದು ನೋಡ್ರಿ? ಕಮೆಂಟ್ ಮಾಡ್ರಿ. ಜೈವಿಕ ವೈವಿಧ್ಯತೆಯ ರಕ್ಷಣೆಗಾಗಿ ಜಾರಿಗೆ ಬಂದ ಅಂತಾರಾಷ್ಟ್ರೀಯ ಒಪ್ಪಂದ ಯಾವುದು? ಕಾರ್ಟಿಜಿನಾ ಪ್ರೋಟೋಕಾಲ್, ರೋಡರ್ ಡ್ಯಾಮ್ ಒಪ್ಪಂದ, ಸ್ಕಾಟ್ಹೋಮ್ ಒಪ್ಪಂದ, ಪಾಸೆಲ್ ಒಪ್ಪಂದ. ಯಾವುದು ಸರಿ ನೋಡ್ರಿ? ಯಾವುದು ಸರಿ ಅಂದ್ರ ಕಾರ್ಟಿಜಿನಾ ಪ್ರೋಟೋಕಾಲ್. ಇದು ಜೀವ ವೈವಿಧ್ಯತೆಗೆ ರಕ್ಷಣೆಗಾಗಿ ಜಾರಿಗೆ ಬಂದ ಅಂತಾರಾಷ್ಟ್ರೀಯ ಒಪ್ಪಂದ ಆಗಿರ್ತದ. ನೆಕ್ಸ್ಟ್ ನೋಡ್ರಿ, ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಯಾವಾಗ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂತು ನೋಡ್ರಿ? 1972, 1980, 1986, 1992. ನೋಡ್ರಿ, ಯಾವಾಗ ಜಾರಿಗೆ ಬಂತು ಅಂದ್ರ 1972ರಲ್ಲಿ ಜಾರಿಗೆ ಬರ್ತದ. ನೋಡ್ರಿ, ಕರ್ನಾಟಕದ
ಜಲಪಾತಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ನೋಡ್ರಿ, ಹೇಳಿಕೆ 1, ಗೋಕಾಕ್ ಜಲಪಾತವು ಘಟಪ್ರಭಾ ನದಿಯ ಮೇಲೆ ನಿರ್ಮಿತವಾಗಿದ್ದು ಇದು ಬೆಳಗಾವಿ ಜಿಲ್ಲೆಯಲ್ಲಿದೆ. ಹೇಳಿಕೆ 2 ನೋಡ್ರಿ, ಮಾಗೋಡು ಜಲಪಾತವು ಬೆಡ್ತಿ ನದಿಯಿಂದ ನಿರ್ಮಿತವಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಹೇಳಿಕೆ 3 ನೋಡ್ರಿ, ಉಂಚಳ್ಳಿ ಜಲಪಾತವು ಅಘನಾಶಿನಿ ನದಿಯಿಂದ ನಿರ್ಮಿತವಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಯಾವ ಹೇಳಿಕೆಗಳು ಸರಿಯಾಗಿ ಅಂತ ನೋಡ್ರಿ, ಹೇಳಿಕೆ 1 ಮತ್ತು ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 2 ಮತ್ತು 3 ಮಾತ್ರ ಸರಿ, ಹೇಳಿಕೆ 1 ಮತ್ತು 3 ಮಾತ್ರ ಸರಿ, ಎಲ್ಲಾ 3 ಹೇಳಿಕೆಗಳು ಸರಿಯಾಗ್ಯವ. ನೋಡ್ರಿ, ಯಾವ ಹೇಳಿಕೆ ಸರಿಯಾಗ್ಯದ ನೋಡ್ರಿ, ಯಾವ ಹೇಳಿಕೆಗಳು ಸರಿಯಾಗ್ಯದ ಅಂದ್ರ 3 ಹೇಳಿಕೆಗಳು ಕೂಡ ಸರಿಯಾಗ್ಯವ. ನೆಕ್ಸ್ಟ್ ನೋಡ್ರಿ, ಜಿನ್ ಥೆರಪಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಜಿನ್ ಥೆರಪಿಗೆ ಸಂಬಂಧಿಸಿದಂತೆ ನೋಡ್ರಿ, ಹೇಳಿಕೆ 1, ದೋಷಪೂರಿತ ಜಿನ್ಗಳನ್ನ ಆರೋಗ್ಯಕರ ಜಿನ್ಗಳ ಮೂಲಕ ಬದಲಾಯಿಸುವ ಕ್ರಿಯೆ ಇದಾಗಿದೆ. ಹೇಳಿಕೆ 2, ಇದನ್ನ ಕೇವಲ ಸಾಂಕ್ರಾಮಿಕ ರೋಗಗಳ ಚಿಕಿತ್ಸೆಗೆ ಮಾತ್ರ ಬಳಸಲಾಗುತ್ತದೆ. ನೋಡ್ರಿ, ಯಾವ ಹೇಳಿಕೆಗಳು ಸರಿಯಾಗ್ಯಾವ ಅಂತ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು, ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ, 2 ಹೇಳಿಕೆಗಳು ಸರಿ, 2 ಹೇಳಿಕೆಗಳು ತಪ್ಪು. ನೋಡ್ರಿ, ಯಾವ ಹೇಳಿಕೆಗಳು ಸರಿ ಅಂದ್ರ ಹೇಳಿಕೆ 1 ಸರಿ, 2 ತಪ್ಪು. ದೋಷಪೂರಿತ ಜಿನ್ಗಳನ್ನ ಆರೋಗ್ಯಕರ ಜಿನ್ಗಳ ಮೂಲಕ ಬದಲಾಯಿಸುವ ಕ್ರಿಯೆ ಇದಾಗಿರ್ತದ. ಯಾವುದು? ಜಿನ್ ಥೆರಪಿ. ನೆಕ್ಸ್ಟ್ ನೋಡ್ರಿ, ನಿಯಂತ್ರಿತ ನ್ಯೂಕ್ಲಿಯರ್ ಸಮ್ಮಿಳನ ತಂತ್ರಜ್ಞಾನದ ಅಭಿವೃದ್ಧಿಗಾಗಿ ಸ್ಥಾಪಿಸಲಾದ ಅಂತಾರಾಷ್ಟ್ರೀಯ ಯೋಜನೆ ಯಾವುದು? ಯಾವುದು ಅಂತಾರಾಷ್ಟ್ರೀಯ ಯೋಜನೆ? ನೋಡ್ರಿ ಯಾವುದು? 1ನೇದು ITER, 2 CERN, 3 NASA, ನೋಡ್ರಿ 3 ನಾಸಾ ಆರ್ಟಿಮಿಸ್, 4 ISS. ಯಾವುದು ಸರಿ ಅಂದ್ರ ಆಪ್ಷನ್ 1 ಸರಿ. ನೆಕ್ಸ್ಟ್ ನೋಡ್ರಿ, ಬಾಹ್ಯಾಕಾಶ ತ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ಹೇಳಿಕೆಗಳನ್ನ ಗಮನಿಸಿ. ನೋಡ್ರಿ, ಹೇಳಿಕೆ 1, ಕಕ್ಷೆಯಲ್ಲಿರುವ ನಿಷ್ಕ್ರಿಯ ಉಪಗ್ರಹಗಳು ಮತ್ತು ರಾಕೆಟ್ಗಳ ತುಣುಕುಗಳು ಬಾಹ್ಯಾಕಾಶ ತ್ಯಾಜ್ಯವನ್ನ ಉಂಟು ಮಾಡುತ್ತವೆ. ಹೇಳಿಕೆ 2 ನೋಡ್ರಿ, ಕ್ಲೇಸರ್ ಸಿಂಡ್ರೋಮ್ ಬಾಹ್ಯಾಕಾಶ ತ್ಯಾಜ್ಯಗಳ ಅತಿಯಾದ ಘರ್ಷಣೆಯ ಸರಣಿ ಪ್ರಕ್ರಿಯೆಯನ್ನ ಸೂಚಿಸುತ್ತದೆ. ಯಾವ ಹೇಳಿಕೆಗಳು ಸರಿಯಾಗಿ ನೋಡ್ರಿ, ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು, ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ, 2 ಹೇಳಿಕೆಗಳು ಸರಿ, 2 ಹೇಳಿಕೆಗಳು ತಪ್ಪು. ನೋಡ್ರಿ, ಯಾವುದು ಸರಿ ಅಂದ್ರ 2 ಹೇಳಿಕೆಗಳು ಕೂಡ ಸರಿಯಾಗ್ಯವ. ನೋಡ್ರಿ, ಹೊಂದಿಸಿ ಬರೆಯಿರಿ. ಭಾರಲೋಹಗಳ ನಂಜು ಅಂದ್ರೆ ಭಾರಲೋಹಗಳು ಮತ್ತು ಕಾಯಿಲೆಗಳು. ನೋಡ್ರಿ, ಪಟ್ಟಿ 1, ಪಟ್ಟಿ 2. ಪಟ್ಟಿ 1 ನೋಡ್ರಿ, ಪಾದರಸ, ಕ್ಯಾಡ್ಮಿಯಂ, ಆರ್ಸಿನಿಕ್, ಸೀಸ. ಪಟ್ಟಿ 2 ನೋಡ್ರಿ, ಕಾಯಿಲೆಗಳು, ಬ್ಲಾಕ್ವುಡ್ ಕಾಯಿಲೆ, ಮಿನ್ಮಾಟ್ ಕಾಯಿಲೆ, ಪ್ಲಂಬಿಸಮ್ ಕಾಯಿಲೆ, ಇಟಾತಿ ಕಾಯಿಲೆ. ನೋಡ್ರಿ, ಯಾವ ಕಾಯಿಲೆಗಳು ಯಾವ ಭಾರಲೋಹಕ್ಕೆ ಸಂಬಂಧಪಟ್ಟವ? ನೋಡ್ರಿ, ಪಾದರಸ ಮಿನಾಮಾಟ್ ಕಾಯಿಲೆ, ನಂತರ ಕಾಡ್ಮಿಯಂ ಇದು ಇಟಾತಿ ಕಾಯಿಲೆ, ಇನ್ನ ಆರ್ಸೆನಿಕ್ ಇದು ಬ್ಲಾಕ್ವುಡ್ ಕಾಯಿಲೆ, ಇನ್ನ ಸೀಸ ಇದು ಲಿಂಬಿಸಮ್ ಕಾಯಿಲೆ. ಯಾವುದು ಸರಿ? ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್ ನೋಡ್ರಿ, ಆಪ್ಟಿಕಲ್ ಫೈಬರ್ ಕೇಬಲ್ಗಳು ಬೆಳಕಿನ ಯಾವ ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತವೆ? ಯಾವುದರ ಮೇಲೆ ಕೆಲಸ ಮಾಡ್ತವೆ? ನೋಡ್ರಿ, ಬೆಳಕಿನ ಚದುರುವಿಕೆ, ಬೆಳಕಿನ ವಕ್ರೀಭವನ, ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ, ಬೆಳಕಿನ ವ್ಯತಿಕರಣ. ಯಾವುದರ ಮೇಲೆ ಆಪ್ಟಿಕಲ್ ಕೇಬಲ್ಗಳು ಕೆಲಸ ಮಾಡ್ತಾವ ಅಂದ್ರ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ಕೆಲಸ ಮಾಡ್ತಾವ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ರೀತಿ ಡೈಲಿ ಇರ್ತದ. ಇನ್ನೂ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡ್ರಿ. ನಿಮ್ಮ ಸಪೋರ್ಟು ಸದಾ ಹೀಗೆ ಇರಲಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯವಾಗಿರ್ತದ. ಕಮೆಂಟ್ ಮಾಡ್ರಿ ನಿಮಗ ಯಾವುದರ ಮೇಲೆ ಕ್ಲಾಸ್ ಮಾಡಬೇಕು ಅಂತ. ನಾವು ಅದರ ಮೇಲೆ ಕ್ಲಾಸ್ ಅನ್ನ ಮಾಡ್ತೇವೆ. ನೋಡ್ರಿ, ಹಾಗೆ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೊಟ್ಟಿರ್ತೇವೆ. ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗ್ರಿ. ಅಲ್ಲಿ ನಿಮಗ ಕ್ಲಾಸ್ಗಳ PDF ನೋಟ್ಸ್ಗಳು ಮತ್ತು ಇತರ PDF ನೋಟ್ಸ್ಗಳು ಮತ್ತು ಇತರ ಮಾಹಿತಿಗಳನ್ನ ನಿಮ್ಗೆ ಅಲ್ಲಿ ನೀಡ್ತಾ ಹೋಗ್ತೀವಿ. ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಮತ್ತೆ ಭೇಟಿಯಾಗೋಣ. ಇದರ ಮುಂದಿನ ಕ್ವಶನ್ ಗಳನ್ನ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ ಅಂತ. ಇದೇ ಕ್ಲಾಸ್ ಲೆಂತ್ ಆಯ್ತು. ಎಲ್ಲರಿಗೂ ಕೂಡ ಧನ್ಯವಾದಗಳು.